ತಮ್ಮ ಮುಂದಿನ ಯೋಚನೆ ಮತ್ತು ಯೋಜನೆಗಳು? ನೋಡಿ, ಮೊಟ್ಟ ಮೊದಲನೇದಾಗಿ ನನಗೆ 30 ವರ್ಷಗಳ ನನ್ನ ಸೇವೆಗಾಗಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಹಾಗೂ AICC ಮೇಡಮ್ ಅವರು, ಆಮೇಲೆ ರಾಹುಲ್ ಗಾಂಧಿಯವರು ನನ್ನ ಗುರುತಿಸಿ ಈ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಹಾಗೂ ನನ್ನ ನಾಯಕರುಗಳಿಗೂ, ಇನ್ನುಳಿದ ನಾಯಕರುಗಳಿಗೂ, ನನ್ನ ಸ್ನೇಹಿತರಿಗೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ನಾನು ತಿಳಿಸೋದಕ್ಕೆ ಬಯಸ್ತೀನಿ ಇದರ ಮುಖಾಂತರ. ಮತ್ತು ಈ ನಿಗಮದಲ್ಲಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬಡವರ ನಿಗಮ ಅಂತ ನಾನು ಹೇಳಬಲ್ಲೆ, ಬಡವರಿಗಾಗಿ ಇರುವಂಥ ನಿಗಮ ಅಂತ ಹೇಳಬಲ್ಲೆ. ಈ ನಿಗಮವನ್ನು ಬಡವರ ಒಂದು ಹತ್ತಿರಕ್ಕೆ ಕೊಂಡೊಯ್ಯುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಮಗೆ ಕೊಟ್ಟಿರುವಂಥ ಅವಕಾಶವನ್ನು ನ್ಯಾಯಯುತವಾಗಿ ಅದನ್ನು ಉಪಯೋಗಿಸ್ಕೊಂಡು ಅವರ ಅಭಿವೃದ್ಧಿಗಾಗಿ ನನ್ನ ಕೈಲಾದಂತಹ ನಾನು ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೀನಿ. ಇದರ ಜೊತೆಗೆ ಯಾವುದೇ ರೀತಿಯ ಇದು ಅನ್ನವಿಲ್ಲದವರಿಗೆ ಮೀಟ್ ಅಂದರೆ ಅವರಿಗೆ ಸ್ಪಂದಿಸುವಂತಹ ಒಂದು ವ್ಯವಸ್ಥೆ ಈ ನಿಗಮದಲ್ಲಿರೋದ್ರಿಂದ ಸಂತೋಷವಾಗಿ ನಾನು ಈ ನಿಗಮದಲ್ಲಿ ನಾನು ಕೆಲಸ ಮಾಡೋದಕ್ಕೆ ಇಚ್ಛೆಪಡ್ತೀನಿ. ನನಗೆ ಈ ಅವಕಾಶ ಮಾಡಿಕೊಂಡೋದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು.